ಹಾಯ್ ಫ್ರೆಂಡ್, ವೆಲ್ಕಮ್ ಟು ವಿ ಆರ್ ಫ್ಯಾಷನ್. ಸೊ ಇವತ್ತು ನಾವು ಬ್ಲೌಸ್ ಮೆಜರ್ಮೆಂಟ್ಗೆ ಯಾವ ಥರ ಕಟ್ಟಿಂಗ್ ಮಾಡೋದು ಅಂತ ನೋಡೋಣ. ಸೊ ನಾನು ಬ್ಯಾಕ್ ಸೈಡ್ ತೊಗೊಂಡೆ, ಇವಾಗ 13 ಇಂಚ್ ಬರುತ್ತೆ. ಮತ್ತು ಅದಕ್ಕೆ ನಾನು ಇವಾಗ ಮೇಲ್ಗಡೆ 1/2 ಇಂಚ್ ಕೆಳಗಡೆ 1/2 ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ ಸ್ಟಿಚಿಂಗ್ಗೆ. ಮತ್ತು ಇವಾಗ ನನಗೆ ಅದು ಫುಲ್ಲು ಬ್ಲೌಸ್ ಮೆಜರ್ಮೆಂಟ್ ಬಂದು 36 ಬರುತ್ತೆ. ನಾನು ಇವಾಗ ಕಡೆ ಅದು 9 ಇಂಚ್ ಇಟ್ಟು ಮತ್ತು ನಮಗೆ ಇವಾಗ 2 ಇಂಚ್ ಎಕ್ಸ್ಟ್ರಾ ನನಗೆ ಮಾರ್ಜಿನ್ ಬೇಕಾಗುತ್ತೆ ಇಟ್ಕೊಂಡಿದ್ದೀನಿ. ಮತ್ತು ಶೋಲ್ಡರ್ ಪಟ್ಟಿನೂ ಅಷ್ಟೇ, ಅದು 2 ಕಾಲು ಬರುತ್ತೆ, ಅದಕ್ಕೆ ಎಕ್ಸ್ಟ್ರಾ ಒಂದು 1/2 ಇಂಚ್ ಸೇರಿಸ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ನನಗೆ ಹಾರ್ಮೋಲ್ ಹತ್ರ ನನಗೆ 5.2 ಬರುತ್ತೆ. ಸೊ ಅದನ್ನು ಇಟ್ಕೊಂಡು ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಅದೇ ಥರ ಮಾರ್ಕ್ ಮಾಡ್ಕೊ. ಸೊ ಬ್ಯಾಕ್ ಸೈಡ್ ನಾನು ನೆಕ್ಕಿಗೆ ಇವಾಗ ಮಾರ್ಕ್ ಮಾಡ್ಕೊಳ್ತಾ ಇರೋದು ತೋರಿಸ್ತಾ ಇರೋದು ನಿಮಗೆ. ಎಕ್ಸ್ಟ್ರಾ ಏನಾದರೂ ನಿಮಗೆ ಬ್ರಾಡ್ ಏನಾದರೂ ಬೇಕು ಅಂದರೆ ಅಷ್ಟೇ ಒಂದು 1/2 ಇಂಚ್ ಎಕ್ಸ್ಟ್ರಾ ತೊಗೊಂಡು ಮಾಡ್ಕೊಳ್ಳಿ. ಇಲ್ಲ ಅಂದರೆ ಒಂದು ತೊಂದರೆ ಇಲ್ಲ, ನೀವು ಅದೇ ಥರ ಮಾಡ್ಕೋಬೋದು. ಅಂದರೆ ಯು ಶೇಪ್ ಬರುತ್ತೆ ನಿಮಗೆ ಅಷ್ಟೇ. ಮತ್ತು ನೀವು ಡಾಟ್ ಪಾಯಿಂಟ್ಗೆ 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೆ, ಸೊ ಅದನ್ನು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಮಾರ್ಜಿನ್ ಬೇಕೇ ನಾನು 2 ಇಂಚ್ ತೊಗೊಂಡಿದ್ದೀನಿ. ನಿಮ್ಗೆ ಸಾಕು ಅಂದರೆ 1.5 ಇಂಚು ತೊಗೋಬೋದು, ಏನು ಪ್ರಾಬ್ಲಮ್ ಆಗೋದಿಲ್ಲ. ಮತ್ತು ನಾನು ಇವಾಗ ಹಾರ್ಮೋಲ್ ಚೆಕ್ ಮಾಡಿಕೊಂಡು ನೋಡ್ಕೋತಾ ಇದ್ದೀನಿ. ಅದು ಎಷ್ಟು ಬರುತ್ತೋ ಕರೆಕ್ಟಾಗಿ ನಾವು ಚೆಕ್ ಮಾಡಿದಾಗ ಅಷ್ಟೇ ಬರಬೇಕು. ಅದು 1/4 ಇಂಚ್ ಬಿಟ್ಟು ಚೆಕ್ ಮಾಡ್ಕೋಬೇಕು ನೀವು. ನಂಗೆ ಒಂದು 2 ಪಾಯಿಂಟ್ ಎಕ್ಸ್ಟ್ರಾ ಬರ್ತಿದೆ, ನಾನು ಕಟ್ಟಿಂಗಲ್ಲಿ ಅದನ್ನು ರಿಮೂವ್ ಮಾಡ್ಕೋತೀನಿ ಅಷ್ಟೇ. ಸೊ ಮುಗಿಯುತ್ತೆ. ಸೊ ಹಾಗೆ ಕಟಿಂಗ್ ಮಾಡ್ಕೊಳ್ಳಿ. ಇವಾಗ ನಾನು ಒಂದು 4 ಪೀಸ್ ತೊಗೊಂಡಿದ್ದೆ, ಒಬ್ರದ್ದೇ ಇತ್ತು ಕಸ್ಟಮರ್ದು. ಸೊ ನಾನು ಅದೇ ಥರ ಇಟ್ಕೊಂಡು ಇವಾಗ ಕಟ್ ಮಾಡ್ಕೊತಾ ಇದ್ದೀನಿ. ಅದು ಎಕ್ಸ್ಟ್ರಾ ಪೀಸಸ್ ನಾನು ಮಾರ್ಕ್ ಮಾಡಿದ್ದಲ್ಲ, ಅದು ಎಕ್ಸ್ಟ್ರಾ ಕಟಿಂಗ್ ಹೋಗುತ್ತೆ ಅಷ್ಟೇ. ಮತ್ತು 1/4 ಇಂಚ್ ಒಳಗಡೆ ತೊಗೊಂಡಿದ್ದೀನಿ, ಅದನ್ನು ಸೇರಿಸಿ ನೋಡ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ನೀವು ಸ್ಟಿಚಿಂಗ್ ಮಾಡಬೇಕಾದ್ರೆ ಅದೇ ನಾನು ಹೆಂಗೆ ತೊಗೊಂಡಿದ್ದೀನಿ ಅದು 1/4 ಇಂಚ್ ಒಳಗಡೆ ಅಲ್ಲಿಂದನೇ ತೊಗೋಬೇಕಾಗುತ್ತೆ ನಾರ್ಮಲಾಗಿ. ಸುಮ್ಮನೆ ಇಲ್ಲ ಅಂದರೆ ಅದು ಕಾಣಿಸ್ತಾ ಇರುತ್ತೆ ಹೊರಗಡೆ ಎಲ್ಲ. ನಾವು ಬ್ಲೌಸ್ ವೇರ್ ಮಾಡ್ಕೊಂಡಾಗೆಲ್ಲ ಅಬ್ಸರ್ವ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಸೊ ಮತ್ತು ಹಾಗೇನೆ ಇವಾಗ ಎಲ್ಲೆಲ್ಲಿ ನಮಗೆ ಮ್ಯಾಚ್ ಹಾಕ್ಕೊಳ್ಳಿ, ಎಲ್ಲೆಲ್ಲಿ ಮಾರ್ಕ್ ಮಾಡಿದ್ದೀನಿ ನಾನು ಅಲ್ಲಿ ನೋಡ್ಕೊಂಡು ಮ್ಯಾಚ್ ಹಾಕ್ಕೊಳ್ಳಿ. ಒಂದು 4 ಪೀಸ್ ಇತ್ತು. ಸೊ ನಿಮ್ಗೆ ಹೇಳಿದ್ನಲ್ಲ, ಇವಾಗ ಫ್ರಂಟ್ ನಾನು ಅದೇ ಥರ ಬ್ಯಾಕ್ ಸೈಡ್ ಇಟ್ಕೊಂಡು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ನನಗೆ ಡಾಟ್ ಪಾಯಿಂಟ್ ನನಗೆ ಎಷ್ಟು ಬೇಕಾಗುತ್ತೆ ನೋಡಿ ವಿಡ್ತ್ ಎಲ್ಲ ತೊಗೋತಾ ಇದ್ದೀನಿ. ಸೊ ಅದೇ ಥರ ತೊಗೊಂಡು ನೀವು ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಇವಾಗ ನಾನು ಇವಾಗ ನೆಕ್ ಹತ್ರ ಒಂದು ಮಾರ್ಕ್ ಮಾಡ್ಕೊಂಡಿದ್ದೆ. ಮತ್ತು ಇವಾಗ ಹಾಗೇ ಅದು ಎಷ್ಟು ಇಡ್ತಿದೆ ಅಂತೆಲ್ಲ ನೋಡಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು ನಮಗೆ ಬಿಡುತ್ತೆ ಎಷ್ಟು ಬರುತ್ತೆ ನಮಗೆ ಡಾಟ್ ಪಾಯಿಂಟಲ್ಲಿ, ನಮಗೆ ಫ್ರಂಟಲ್ಲಿ ಎಷ್ಟು ಬಿಡ್ತು ಬರುತ್ತೆ ಅದನ್ನು ನೋಡ್ಕೊಂಡು ಮಾರ್ಕ್ ಮಾಡ್ಕೊಂಡು ಸೆಂಟ್ರಿಗೆ ನಾನು ಮಾರ್ಕ್ ಮಾಡ್ಕೊಂಡು 1 ಇಂಚ್ ಅಷ್ಟೇ ನಾನು ತೊಗೊಂಡಿದ್ದೀನಿ ಟಕ್ಕುಗೆ. ಸೊ ಅದೇ ಥರ ನೀವು ಮಾಡ್ಕೊಳ್ಳಿ, ಅಂದರೆ ಎಲ್ಲ ಸೈಡನ್ನು ಮಾರ್ಕ್ ಮಾಡ್ಕೊಳ್ಳಿ ಅದೇ ಥರನೇ. ನಾನಿವಾಗ ಫ್ರಂಟ್ ನೆಕ್ದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೇಮ್ ಅದೇ ಥರ ಬ್ಲೌಸ್ ಇಟ್ಕೊಂಡು ಮಾಡ್ಕೊಳ್ಳಿ. ಮತ್ತು 1 ಇಂಚ್ ಎಕ್ಸ್ಟ್ರಾ ಬಿಟ್ಟು ನೀವು ಅಲ್ಲಿ ಶೇಪ್ ತೊಗೊಳ್ಳಿ. ಅಂದರೆ ಸ್ಟಿಚಿಂಗ್ ಎಲ್ಲ ಹೋಗುತ್ತೆ 1 ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡ್ರೆ. ಮತ್ತು ಇಲ್ಲಿ ನಮಗೆ ಸೈಡಲ್ಲಿ ನಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ಇಲ್ಲ ಅಂತ ಅಂದರೆ ನಿಮ್ಗೆ ಏನೋ ಡಾಟ್ ಎಕ್ಸ್ಟ್ರಾ ಬೇಕು ಅಂದರೆ ಮಾತ್ರ 1 ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ. ಇಲ್ಲ ಅಂದರೆ ನಾರ್ಮಲಾಗಿ 1 ಇಂಚ್ ತೊಗೊಳ್ಳಿ ಸಾಕು. ಡಾಟ್ ಎಕ್ಸ್ಟ್ರಾ ಬೇಕು ಅಂತಂದರೆ 2 ಇಂಚ್ ತೊಗೋಬೇಕಾಗುತ್ತೆ, ಯಾಕಂದರೆ ಅಲ್ಲಿ ಇಲ್ಲಿ 1/2 ಇಂಚ್ ಹೆಚ್ಚು ಕಮ್ಮಿ ಹೋಗ್ತಾ ಇರುತ್ತೆ. ಸೊ ಒಂದು 1 ಇಂಚು ಮತ್ತು 2 ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ ಡಾಟ್ ಬೇಕು ಅಂತಂದರೆ. ಇಲ್ಲ ಅಂದರೆ ನಾರ್ಮಲಾಗೆ ತೊಗೊಳ್ಳಿ ಸಾಕು, 1 ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ. ಮತ್ತು ಇವಾಗೆಲ್ಲ ಫುಲ್ ಶೇಪಾಗಿ ನಾನು ನಾರ್ಮಲಾಗಿ ಹೆಂಗೆ ತೋರಿಸಿದ್ದೀನಿ ಅದೇ ಥರನೇ ಕಟ್ ಮಾಡ್ಕೊಳ್ಳಿ. ಮತ್ತು ಇವಾಗ ಆರ್ಮೋಲ್ ಹತ್ರ ನಾನು ಫ್ರಂಟ್ ಅಲ್ವಾ, ಅದು 1/4 ಇಂಚ್ ಎಕ್ಸ್ಟ್ರಾ ತೊಗೋತಾ ಇದ್ದೀನಿ ಅಷ್ಟೇ ಮಾರ್ಕಿಂಗ್ಗೆ. ಅದೇ ಥರ ಮಾಡ್ಕೊಳ್ಳಿ. ಅಂದರೆ ಫುಲ್ ಇವಾಗ ರೌಂಡಾಗಿ ಕಟ್ ಮಾಡಿಕೊಂಡು ಅದೇ ಥರ ಇವಾಗ ಫ್ರಂಟು ಅಷ್ಟೇ 1/4 ಇಂಚ್ ಒಳಗಡೆ ತೊಗೊಂಡು ಕಟ್ ಮಾಡ್ಕೊಳ್ಳಿ. ಸೊ ಹಾಗೆ ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆಗಿದ್ರೆ ಕೊನೆವರೆಗೂ ನೋಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನೀವು ಹೆಚ್ಚು ವೀಡಿಯೋಸ್ ನೋಡ್ತಾ ಇದ್ದರೆ ನನಗೂ ಮತ್ತು ಹೊಸ ವೀಡಿಯೋಗಳು ಹಾಕೋಕ್ಕೂ ಇಂಟ್ರೆಸ್ಟ್ ಬರುತ್ತೆ. ಸೊ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಅಂದರೆ ಮತ್ತು ಇವಾಗ ಬ್ಲೌಸು ನಿಮಗೆ ಮಧ್ಯೆ ನನಗೆ ತೋರಿಸ್ತಾ ಇದ್ದೀನಿ ನಿಮಗೆ ಮ್ಯಾಚ್ ಹಾಕೋದು ಹೇಗೆ ಏನು ಅಂತೇಳಿ. ಸೊ ಅದೇ ಥರ ಹಾಕ್ಕೊಳ್ಳಿ, ನಮಗೆಲ್ಲ ಗೊತ್ತಾಗುತ್ತೆ. ಇವಾಗ ನಾನು ಒಂದು 4 ಪೀಸ್ ಇರೋದ್ರಿಂದ ನಾನು ಅಲ್ಲೇ ಮಾರ್ಕ್ ಮಾಡ್ತಾಯಿದ್ದೀನಿ ಇದರಲ್ಲಿ ರೋಲ್ ಇದರಲ್ಲಿ. ಸೊ ಅದು ಮತ್ತೆ ಇದ್ರದ್ದೆಲ್ಲ ಕೆಳಗಡೆ ಬೀಳ್ತಿರುತ್ತೆ. ಸೊ ಅದೇ ಥರ ಮಾರ್ಕ್ ಮಾಡಿಕೊಂಡು ಇದು ಮಾಡ್ಕೊಳ್ಳಿ. ನೀವೇನಾದ್ರೂ ಸಿಂಗಲ್ಲೇ ಕಟ್ ಮಾಡಿ ಹೊಸ್ದಾಗಿ ಏನೋ ಟ್ರೈ ಮಾಡ್ತಿದ್ರೆ ಪರವಾಗಿಲ್ಲ. ನಾರ್ಮಲಾಗಿ ನಿಮಗೆಲ್ಲ ಗೊತ್ತು ಅಂತಂದರೆ ಪರವಾಗಿಲ್ಲ. ಅದು ಈ ಥರ 4 ಪೀಸ್ ಇಟ್ಕೊಂಡು ಒಂದೇ ಕಸ್ಟಮರ್ ಬಂದಿದ್ರೆ ಮಾಡ್ಕೋಬೋದು, ತೊಂದರೆ ಏನಿರೋದಿಲ್ಲ. ಬಟ್ ಸ್ವಲ್ಪ ಎಲ್ಲ ಪೀಸಸ್ ನಾವು ನೋಡ್ಕೋಬೇಕಾಗುತ್ತೆ, ಇಲ್ಲ ಸ್ವಲ್ಪ ಅದು ಆ ಕಡೆ ಈ ಕಡೆ ಎಲ್ಲ ಹೋಗಿರುತ್ತೆ, ನೋಡ್ಕೊಂಡು ಮಾಡ್ಕೊಳ್ಳಿ. ಸೊ ಓಕೆ, ಥ್ಯಾಂಕ್ ಯು ಫ್ರೆಂಡ್.